ಅಶೇಷ ವಿಶ್ವವೈಚಿತ್ರ್ಯ ರಚನಾರುಚಯ ನಮಃ ಮಾಯಾಗಹನಗೂಢಾಯ ನಾನಾರೂಪಾಯ ವಿಷ್ಣುವೇ ಜನಾರ್ದನಾಯ ನಮಃ ಶ್ರೀ ಮಂಜುನಾಥಾಯ ನಮಃ ಶ್ರೀ ಪರಶುರಾಮೋ ಜಯತು ಶ್ರೀ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕೃಪಾವಲಂಬಂ. ಸಭಾಧ್ಯಕ್ಷರು, ಹಿರಿಯ ಸಾಮಾಜಿಕ ಮುಖಂಡರು ಮತ್ತು ಪಟ್ಲ ಫೌಂಡೇಶನ್ ನಮ್ಮ ಒಡನಾಡಿಗಳಾದಂಥ ರಘುರಾಮ್ ಶೆಟ್ಟರೆ, ಹಾಗೆ ಪ್ರಶಸ್ತಿ ಪುರಸ್ಕೃತರು, ನಿಜವಾದ ಅರ್ಥದಲ್ಲಿ ಪುರಸ್ಕೃತರಾದ ಶ್ರೀಯುತ ಹರಿದಾಸ್ ಕಾಂಬೇರೆ, ಮ್ಯಾನೇಜರ್ ಗಿರೀಶರೇ ಮತ್ತು ಯಕ್ಷಗಾನದ ಎಲ್ಲ ಕಡೆ ಸರ್ವವ್ಯಾಪಿಯಾಗಿರುವ ಭುಜಬಲಿಗಳು ಮತ್ತು ನರೇಂದ್ರ ಮಾಸ್ಟ್ರ ಶಾಸ್ತ್ರಿಗಳ ಕುಟುಂಬದವರೇ, ಹರಿದಾಸ್ ಗಾಂಭೀರ ಕುಟುಂಬದವರೇ, ಎಲ್ಲ ಇಡೀ ಸಭೆ ನನಗೆ ವೈಯಕ್ತಿಕವಾಗಿ ಪರಿಚಿತ. ತುಂಬ ಆತ್ಮೀಯವಾದ, ಸರಳ, ಸುಂದರವಾದ, ಅಸಾಮಾನ್ಯವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂತೋಷ ನನಗಾಗಿದೆ. ತುಂಬ ನೂರಾರು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ದೊಡ್ಡ ಸಿಕ್ಕಲ್ಲ, ಕರೀತಾರೆ. ಬಹುಶ್ರುತ ವಿದ್ವಾಂಸ, ದೊಡ್ಡ ಅದೆಲ್ಲ ನೀವು ಇದು ವಿಶೇಷಣಗಳಿಗೆ ಬಲಿಯಾಗಬೇಡಿ. ಎಜೆಕ್ಟಿವ್ಸ್ ಆರ್ ಮಿಸ್ಲೀಡಿಂಗ್, ಅಪ್ರಿಸಿಯೇಷನ್ಸ್ ಆರ್ ಡೇಂಜರಸ್. ನಾನು ಅದಕ್ಕೆಲ್ಲ ನನ್ನ ಮೇಲೆ ಜನರು ಪ್ರೀತಿ ಇಟ್ಟಿದ್ದಾರೆ. ಒಂದೇ ಒಂದು ಮಾತಿನಲ್ಲಿ ನಾನು ಹೇಳ್ತೇನೆ, ಯೋಗ್ಯತೆಗಿಂತ ಹೆಚ್ಚು ಯೋಗ ಉಂಟು ನನಗೆ. ಯೋಗ ಇದ್ದವನಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇಲ್ಲ, 2 ಇದ್ದರೆ ಆಯುಷ್ಯ ಇಲ್ಲ, 3 ಇದ್ದರೆ ತಲೆ ಸರಿ ಇರೋದಿಲ್ಲ. ಇನ್ನು 4ನೇದು ಗೊತ್ತಿಲ್ಲ ನನಗೆ, 3 ನನಗೆ ಸರಿ ಉಂಟು. ಬಂಧುಗಳೇ, ಶ್ರೀ ಜನಾರ್ದನ ಸ್ವಾಮಿ ಶ್ರೀ ಮಂಜುನಾಥ ಸನ್ನಿಧಿಯಲ್ಲಿ ಆದರಣೀಯರಾದ ಕಾವಂದರ ಪರೋಕ್ಷ ಅನುಗ್ರಹದ ಪ್ರಭಾವಲಯದಲ್ಲಿ ನಾವೀ ಕೆಲಸ ಮಾಡ್ತಾ ಇದ್ದೇವೆ. ತುಂಬ ಭಾವನೆಗಳು ಒತ್ತರಿಸಿ ಬರುವ ಕ್ಷಣ. ಭಾಷಣ ಸಂಕ್ಷೇಪ ಆಗಬೇಕು, ಸಂಕ್ಷೇಪ ಭಾಷಣ ನಾನು ಮಾಡಬಲ್ಲೆ ಕೂಡ. ಶ್ರುತಕೀರ್ತಿಗಳು ಹೇಳಿದ್ದಾರೆ, ಬಹಳ ಉದ್ದ ಮಾಡಬೇಡಿ, ಹೋಗ್ತಾರೆ ಜನರಂತ. ಹಾಗೆ ಹೇಳಿಲ್ಲ ಅವರು. 57ನೇ ಇಸ್ವಿಯಲ್ಲಿ ಉಜಿರೆಯಲ್ಲಿ ನಾನು ಸ್ಟೂಡೆಂಟ್. 1ನೇ ಫಾರ್ಮ್, ಫಸ್ಟ್ ಫಾರ್ಮ್ ಅಲ್ಲೋ ಆಗ. ಜನಾರ್ದನ ಸ್ವಾಮಿಯ ರಥೋತ್ಸವದ ಸೌಂದರ್ಯವನ್ನು ಆಗ ಮುಗ್ಧವಾಗಿ ಅನುಭವಿಸಿದ್ದೇನೆ. ಇಷ್ಟು ದೊಡ್ಡ ಗೌಜಿಗಳೆಲ್ಲ ಆಗ ಇಲ್ಲ. ಈಗ ಗಣೇಶೋತ್ಸವದಲ್ಲಿಯೂ 3 ಮೈಲು ಲೈಟಿಂಗ್ ಉಂಟು. ಅಷ್ಟು ಚಂದದ ಒಂದು ಜಾಗ. ಹೋಟೆಲ್ಗಳು, ಲೈಟ್ ಭಟ್ರು, ಆರ್.ಎನ್. ಬಿಡೆಯವರು, 1000 ನೆನಪುಗಳು. ಅದರ ವಿಷಯ ಇನ್ನೊಂದು ದಿವಸ ಮಾತಾಡುವ. ಅಲ್ಲಿಂದ ತೊಡಗಿ ಉಜಿರೆ ಧರ್ಮಸ್ಥಳಗಳ ನಿಕಟವಾದ ಸಂಪರ್ಕ. ಉಜಿರೆ ಸ್ಟೂಡೆಂಟ್ ಆಗಿರುವಾಗ ಕಾವಂದರಿಂದ ಆಹ್ವಾನಿಸಲ್ಪಟ್ಟು ವೇದಿಕೆ ಪಡಿತೇನೆ ಅಂತ ಗೊತ್ತಿಲ್ಲ. ಆ ಧನ್ಯತೆಯನ್ನು ಪಡೆದವರಲ್ಲಿ ನಾನೊಬ್ಬ. ಒಂದು ಮಾತು ಇಲ್ಲಿ ಅಪ್ರಾಸಂಗಿಕವಾಗಲಾರದು ಅಂತ ಗ್ರಹಿಸ್ತೇನೆ. ಪೂಜ್ಯ ಕಾವಂದರ ವ್ಯಕ್ತಿತ್ವ ಅದು ಎಂಥದ್ದು ಅಂತ ಅದು ಎಣಿಸಿದರೆ ಮಾತ್ರ ಗೊತ್ತಾಗುವಂಥದ್ದು. ಅದ್ಭುತವಾದ ವ್ಯಕ್ತಿತ್ವ ಅದು. ಏನು ಮಾಡುವ, ಕೋಟಿಗಟ್ಟಲೆ ಕುಟುಂಬಗಳಿಗೆ ಮುಟ್ಟುವ, ದಿನಕ್ಕೆ 20 ಗಂಟೆ ಕೆಲಸ ಮಾಡುವ, ಬೆಳಿಗ್ಗೆ ಬರುವ ಪೇಪರನ್ನು ಅಡಗಿ ರಾತ್ರಿ ಓದುವ ಒಬ್ಬ ಪುಣ್ಯಾತ್ಮ ಅವರು. ಬಹಿರಂಗವಾಗಿ ಓದಲಿಕ್ಕೆ ಪೇಪರಿಗೆ ಪುರ್ಸೊತ್ತಾಗೋದಿಲ್ಲ ಅವರಿಗೆ. ಅಂಥ ವ್ಯಕ್ತಿತ್ವವನ್ನು ನಂಬದೆ ಯಾರೋ ಏನೋ ಹೇಳಿದ್ದಾನೆ ಅಂತ ನಂಬುವರನ್ನು ಜನಾರ್ದನ ಸ್ವಾಮಿ, ಮಂಜುನಾಥ ಸ್ವಾಮಿ ಉದ್ಧಾರ ಮಾಡಬೇಕಷ್ಟೇ. ನಾನು ಏನೂ ಹೇಳೋದಿಲ್ಲ ಅದಕ್ಕೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಮೌನವೇ ಮಾತಾಗಿದ್ದಂಥ ವಿಜಯರಾಘವ ಪಡೇಟ್ನಾಯರು ಸಮಾಜಕ್ಕೆ ವಿಜಯ ಗೋಪುರವಾಗಿರುವವರು. ಅವರ ಆಡಳಿತ ಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಬಂದಿದ್ದೇನೆ. ಮುಖ್ಯವಾಗಿ ಅಶೋಕ ಭಟ್ರ ಕುರಿವಿಠಲ್ ಶಾಸ್ತ್ರಿ ಟ್ರಸ್ಟು, ಅದರ ಮೂಲಕವಾಗಿ ನನ್ನದೇ ಸಪ್ತಾಹ ಆಗಿದೆ. ಅನೇಕ ಕಾರ್ಯಕ್ರಮಗಳ ಮೂಲಕ ಈ ದೇವಸ್ಥಾನಕ್ಕೊಂದು ಗುರುತವನ್ನು ಆಗ ಸಾಂಸ್ಕೃತಿಕವಾಗಿ ನಾವು ಪಡೆದೆವು. ಬಹು ಪ್ರಾಚೀನವಾದ 1000 ವರ್ಷ ಹಳೆಯ ದೇವಸ್ಥಾನ. ನರೇಂದ್ರ ಮಾಸ್ಟ್ರು ಎಂಥದ್ದು ಹೇಳುವ, ಸಜ್ಜನಿಕೆ, ಡೆಡಿಕೇಶನ್, ಟೋಟಲ್ ಸಮರ್ಪಿತತೆ ಮತ್ತು ಜ್ಞಾನವನ್ನು ವಿತರಿಸುವ ಕೊನೆಯವರೆಗಿನ ಉತ್ಸಾಹಗಳಲ್ಲಿ ನಾನಂಥ ಮನುಷ್ಯರನ್ನು ಭಾಳ ನೋಡಲಿಲ್ಲ. ವಂಡರ್ಫುಲ್ ಮ್ಯಾನ್. ಅವರಿಗೆ ಒಂದು ಮಾತು ನಾನು ಹೇಳಿದ್ದೇನೆ ವೈಯಕ್ತಿಕವಾಗಿ, ಇಷ್ಟು ಒಳ್ಳೆಯದಿರಬಾರ್ದು ಅಂತ. ಈತ ಎಡ್ಡೆ ಬರಬಲ್ಲಿ. ಸೋದರಿ ಕೀರ್ತಿದೇವಿ ನನ್ನ ಕೊಲಿಗು, ಅಷ್ಟು ಅವಳ ಹಾಗೆ ಪಾಪ, ಬರೇ ಪಾಪ, ಒಳ್ಳೆಯದಲ್ಲ, ಬರೀ ಪಾಪ. ಶಾಸ್ತ್ರಿಗಳೊಟ್ಟಿಗೆ ಪತ್ರ ವ್ಯವಹಾರ ಇತ್ತು ನನಗೆ. ಹೌದು,
ಅವರ ಶಿಷ್ಯರು ನಮ್ಮ ಊರಿನ ಜೈನಾಲಜಿಯಲ್ಲಿ ನಮ್ಮ ದೇಶದ ಶ್ರೇಷ್ಠ ವಿದ್ವಾಂಸರಲ್ಲಿ ಜನರಾಶಾಸ್ತ್ರಿಗಳು ಒಬ್ಬರು. ಗೊತ್ತಿಲ್ಲ ನಮಗಷ್ಟೇ. ಜನರಾಶಾಸ್ತ್ರಿಗಳಿಗೆ, ನರೇಂದ್ರ ಮಾಸ್ಟರಿಗೆ, ಹರಿದಾಸ್ ಗಾಂಭೀರ್ಯರಿಗೆ ಇರುವ ಒಂದು ದೋಷ, ಮೆರಿಲಿಕ್ಕೆ ಗೊತ್ತಿಲ್ಲ. ಶ್ರುತಕೀರ್ತಿಯವರಿಗೆ ಅದು ಬರೋದು ಬೇಡ, ಮುನ್ನುಗ್ಗುವ ಸಾಹಸ ಬರಲಿ. ನರೇಂದ್ರ ಮಾಸ್ಟರ ಕಲಾಸಕ್ತಿ ಶ್ರುತಕೀರ್ತಿಯವರ ಮೂಲಕ ಮುಂದುವರಿತಾ ಇರುವುದು ನನಗೆ ಸಂತೋಷ. ಈ ಕುಟುಂಬದವರು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹರಿದಾಸ್ ಗಾಂಭೀರ್ಯರು ನಾವು ಹಳೆ ಪರಿಚಿತರು, ಆದರೆ ತುಂಬ ಡಿಮಿನಿಟಿವ್, ಕಾಣಿಸಿಕೊಳ್ಳುವ ಜನವೇ ಅಲ್ಲ. ಎಷ್ಟು ವಿಷಯ ಗೊತ್ತುಂಟು ಅವರಿಗೆ. ಅದನ್ನು ಇನ್ನೊಂದು ರೀತಿಯಲ್ಲಿ ನಾನು ವ್ಯಂಗ್ಯವಾಗಿ ಹೇಳ್ತೇನೆ. ಹಾಗೆ ಸುಮ್ಮನೆ ಇರುವುದು, ಮುಂದೂಡಿಕೊಂಡಿರುವುದಲ್ಲ, ಅದು ಒಳ್ಳೆತನ ಹೌದು. ಅದು ಸ್ವಾರ್ಥ ಆಗ್ತದೆ, ಬೇರೆಯವರಿಗೆ ಸಿಕ್ಕುವುದಿಲ್ಲ. ಅವರ ಅರ್ಥ, ನಾನು ಅವರೊಟ್ಟಿಗೆ ಒಂದು ಎರಡು ಅರ್ಥ ಹೇಳಿದ್ದೇನೆ. ಹರಿದಾಸ್ ಗಾಂಭೀರ್ ಅವ್ರದ್ದು ಮೊದಲ ಹ್ಯಾಂಡ್ಬಿಲ್ನಲ್ಲಿ 90ನೇ ಇಸ್ವಿಯಲ್ಲಿ ನೋಡುವಾಗ ಅದೇ ಹರಿದಾಸ್ ಗಾಂಭೀರಲ್ಲೋ ಅಂತ ಕೇಳಿದ್ದೇನೆ. ಅವು ಯಾನೇ ಸ್ವಾಮಿ ಅಂತ ಮೆಲ್ಲ 10 ನಿಮಿಷ ಕಳೆದು ಹೇಳಿದ್ದವರು. ನಿಕಟ ಸಂಪರ್ಕಕ್ಕೆ ಒದಗುವವರಲ್ಲ. ನರೇಂದ್ರ ಮಾಸ್ಟರ್ ವ್ಯಕ್ತಿತ್ವದ್ದೇ ಒಂದು ರೂಪವಾದ ಅವರಿಗೆ ಕೊಟ್ಟದ್ದು ಅತ್ಯಂತ ಸಾರ್ಥಕ. ಮೇ ಬಿ ದ ಬೆಸ್ಟ್ ಇನ್ ದ ಸೀರೀಸ್, ಫಸ್ಟ್ ಶುಡ್ ಬಿ ದ ಬೆಸ್ಟ್ ಆಲ್ಸೋ. ನರೇಂದ್ರ ಮಾಸ್ಟರು ಹಾಗೆ, ಎಲ್ಲಿ ಮುಟ್ಟಿದ್ರು ಅದು ಇದು ಮುರೆಲ್ ಅಂತ ಹೇಳ್ತಾರಲ್ಲ, ಜೇನಿನ ತಟ್ಟಿ ಹಾಗೆ. ಅಂಥ ಒಂದು ವ್ಯಕ್ತಿತ್ವ ದುರ್ಲಭವಾಗ್ತಾ ಇದೆ. ಅಧ್ಯಾಪಕತ್ವ, ಕಲಾವಿದತ್ವ ಕ್ಯಾರಿಯರಿಸ್ಟ್ ಆಗ್ತಾ ಇದೆ, ತಪ್ಪಲ್ಲ. ಪ್ರಚಾರದ ಯುಗ, ಅದು ಕಾಲ ಬೇರೆ ಅಂತಲೇ. ನರೇಂದ್ರ ಮಾಸ್ಟರು, ಗೋವಿಂದ ಭಟ್ರು ಟವರಿಂಗ್ ಪರ್ಸನಾಲಿಟೀಸ್, ಆದರ್ಶಗಳು. ಅದೇ ಜಾತಿಯ ಅದೇ ರೀತಿಯ ವ್ಯಕ್ತಿತ್ವ ಗೋವಿಂದ ಭಟ್ರದ್ದು. ಅದರಿಂದ ಇಲ್ಲಿ ಆಗುವ ಸಂಸ್ಮರಣೆ ಕೂಡ ಅತ್ಯಂತ ಉಚಿತ. ಗೋವಿಂದ ಭಟ್ರ ಬಗ್ಗೆ ಏನು ಹೇಳುವ, ಸಿದ್ಧತೆ ಇಲ್ಲದೆ ನಾನೊಂದು 3 ಗಂಟೆ ಮಾತಾಡಬಲ್ಲೆ. ಮಾತಾಡೋದಿಲ್ಲ, ಹೆದರಬೇಡಿ. ದಶಾವತಾರಿ, ಸಜ್ಜನಿಕೆ, ಒಳ್ಳೆತನ, ಪರಿಪೂರ್ಣತೆ, ಯಕ್ಷಗಾನ ಕಲೆ, ಇವುಗಳ ಮೂರ್ತ ರೂಪ ಗೋವಿಂದ ಭಟ್ರ. ಎಂಥದ್ದು 71 ತಿರುಗಾಟ ಸ್ವಾಮಿ, ಮನುಷ್ಯರು ಮಾಡೋ ಕೆಲಸವ ಅಂದರೆ ಹಾಗಲ್ಲ. ಅವರ 65ನೇ ತಿರುಗಾಟ ಅಂದರೆ ವರ್ಷ 76, 11ನೇ ವರ್ಷಕ್ಕೆ ಶುರು, 81ಕ್ಕೆ ಕೈದು, ವಿದೌಟ್ ಎ ಬ್ರೇಕ್. ಉಳಿದವರು ತುಂಬ ದೀರ್ಘ, ಶಿವರಾಮ ಹೆಗಡೆಯವರವರೆಲ್ಲ ತುಂಬ ದೀರ್ಘಕಾಲ, ಆಗರೆ ಭಾಗವತ ಬ್ರೇಕ್ ಇದೆ ಅವರದ್ದು ಮಧ್ಯದಲ್ಲಿ, ಬ್ರೇಕ್ಲೆಸ್. ಬೇಜಾರು, ಉದಾಸೀನ, ದೊಡ್ಡಸ್ತಿಕೆ, ಗೋವಿಂದ ಭಟ್ಟನ ಹತ್ತಿರ ಬರಲೇ ಇಲ್ಲ ಅಂತ. ಕಿನ್ನಲದ ಗೋವಿಂದ ಭಟ್ಟ ವಿಟ್ಲದವ, ಹೇಳ್ಬಾರ್ದೇನೋ. 2 ಆಣೆ ಸಂಬಳಕ್ಕೆ ಬಾಣಂತಿ ಸಾಕಿದವ, ಬಟ್ಟೆ ಒಗೆದವ, ಮನೆ ಸಹಾಯಕನಾಗಿದ್ದವ, ಅಡಿಕೆ ಹಾಕಿದವ, ಗೊಬ್ಬರ ಹೊತ್ತವ. ಈ ಗೋವಿಂದ ರಾಷ್ಟ್ರಪತಿ ಕೋವಿಂದನಿಂದ ರಾಷ್ಟ್ರ ಪ್ರಶಸ್ತಿ ಪಡೆದ. ಇಡೀ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸತಕ್ಕ ಕೆಲಸ. ವಂಡರ್ಫುಲ್ ಮ್ಯಾನ್. ಯಕ್ಷಗಾನದ ಅಲ್ಲ, ಭಾರತೀಯ ಪಾರಂಪರಿಕ ರಂಗಭೂಮಿಯ ಸರ್ವಶ್ರೇಷ್ಠ ಕಲಾವಿದರಲ್ಲೂ ನಾನು ತಕ್ಕ ಮಟ್ಟಿಗೆ ಭಾರತೀಯ ರಂಗಭೂಮಿಯನ್ನು ನೋಡಿದ್ದೇನೆ. ಇವರ ಕೌರವ ನಾಟ್ಯ ನೋಡಿ ಅದು ಒಳ್ಳೆ ತರುಣದ ಕಾಲ. ನಾನು ಧರ್ಮಸ್ಥಳ ಮೇಳದ ಸಹ ನಿರ್ದೇಶಕನಾಗಿ ಬೊಂಬೈಗೆ ಹೋಗಿದ್ದೆ, ಷಣ್ಮುಖಾನಂದ ಹಾಲ್. ಷಣ್ಮುಖಾನಂದ ಹಾಲ್ನ ದೊಡ್ಡ ಸ್ಟೇಜು, ವೇಷ ಕಾಣುವುದಿಲ್ಲ, ಇಷ್ಟು ಸಣ್ಣದು ಕಾಣುತ್ತೆ ಮೇಲಿನ 2ನೇ ಮಾಳಿಗೆಯಲ್ಲಿ. ನಮ್ಮ ಯಕ್ಷಗಾನ ಕಲಾವಿದರು ಬಳಸುವುದು ಎಷ್ಟು? 12ರಿಂದ 15 ಫೀಟ್ ರಂಗಸ್ಥಳ, ಲೆಕ್ಕವೇ ಹಾಗೆ, 15 ಮೆಟ್ಟು 12 ಮೆಟ್ಟು. ಅದು ನೋಡಿದವ ಭರತನಾಟ್ಯ ಕಲಾವಿದ ಆದ್ದರಿಂದ ಇಡೀ ರಂಗಸ್ಥಳವನ್ನು ಕವರ್ ಮಾಡಿಕೊಂಡು ಕುಣಿದ್ರು. ಅದು ಕಲಾವಿದತ್ವ. ತಲೆದೂಗಿದ್ದೇನೆ ನಾನು. ಅಲ್ಲಿ ಒಬ್ಬ ನಾರ್ತ್ ಇಂಡಿಯನ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದ. ಅವರಿಗೆ ಕನ್ನಡ ಏನು ಅರ್ಥ ಆಗ್ತಾಯಿಲ್ಲ. ಎಂಥ ನಾಟ್ಯ ಇದು, ಎಂಥ ಮಾತುಗಾರಿಕೆ, ಎಂಥ ಪಾತ್ರ ಚಿತ್ರಣ. ಐ ವುಡ್ ಹ್ಯಾವ್ ಮಿಸ್ಡ್ ಸಮಥಿಂಗ್ ಇಫ್ ಯು ಹ್ಯಾವ್ ನಾಟ್ ಸೀನ್ ದಿಸ್ ಅಂತ. ನಾನು ಇದನ್ನು ನೋಡದಿದ್ದರೆ ನನಗೊಂದು ದೊಡ್ಡ ಅವಕಾಶ ತಪ್ಪಿ ಹೋಗ್ತಿತ್ತು ಅಂತ. ಭಾರತೀಯ ರಂಗಭೂಮಿಯ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬ.
ಹಿರಾಮೇಳದಲ್ಲಿ 26ನೇ ವರ್ಷ. ನನಗಾಗಲೇ ರಾಮದಾಸ್ ಸಾಮುಕರ ಪರಿಚಯ ಇತ್ತು. ಕಾರ್ಕಳದಲ್ಲಿ ಚೌಕಿಗೆ ಹೋಗಿದ್ದೆ, ಸಾಮುಕರಲ್ಲಿ ಮಾತಾಡಿದೆ. ವಸ್ತ್ರಾಪಹಾರಲ್ಲ ಸ್ವಾಮಿ, ಕೌರವ ಯಾರು? ಹಾಕೊಳ್ಳಿ, ಅಲ್ಲಿ ಗೋವಿಂದ ಮಲ್ಕೊಂಡಿದ್ದಾನೆ, ನಾಮೆಲ್ಲ ಹಾಕಿ ಹೀಗೆ ಇದ್ದರು. ರಂಗ ಘಟನೆ ಅದು, ಆ ವಸ್ತ್ರಾಪಹಾರ. ಗೋವಿಂದ ಭಟ್ರ ಕೌರವ, ಅರುವಕ ರಘುಪಣ್ಣನ ದುಶ್ಯಾಸನ, ರಾಮದಾಸರ ಶಕುನಿ, ಅದು ಸಭೆಗೆ ಹಾರೋದೆಲ್ಲ ಉಂಟು. ದಾಸಭಾಗವತರ ಪದ್ಯ, ಯಕ್ಷಗಾನದ ಪದ್ಯ ಹೇಳಲಿಕ್ಕಾಗಿ ಹುಟ್ಟಿದ ಮನುಷ್ಯ ಅದು. ವಿದುರ, ಧೃತರಾಷ್ಟ್ರ ಎಲ್ಲ ಸ್ಟಾರುಗಳೇ, ಭೀಮಭಟ್ರು, ಅಣ್ಣಪ್ಪ, ಫುಲ್. ಧರ್ಮರಾಯ, ಪುರುಷೋತ್ತಮ ಭಟ್ರು, ದ್ರೌಪದಿ, ರಾಮಚಂದ್ರ, ಕೋಳಿಯೂರು. ಅದು ಅವಿಸ್ಮರಣೀಯ, ಅದು ರೆಕಾರ್ಡ್ ಬೇಕಿತ್ತು. ಕೆಲವು ರಂಗ ಘಟನೆಗಳನ್ನು ಅಂಥದ್ದನ್ನು ನಾನು ವಿವರಿಸಬಲ್ಲೆ. ಅಲ್ಲಿ ಸ್ಟಾರ್ ಆಗಿ ಕಾಣಿಸಿಕೊಂಡು ಪುಂಡುವೇಷ, ಸ್ತ್ರೀವೇಷ, ಹಾಸ್ಯದಲ್ಲೇ ತಿರುಗಾಟ ಮಾಡಿದ್ದಾರೆ. ನಯನಕುಮಾರನಿಗೆ ಸೌಖ್ಯದಲ್ಲಿರುವಾಗ ಸ್ತ್ರೀವೇಷ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಸ್ತ್ರೀವೇಷಕ್ಕೆ ಒಂದೇ ಉದಾಹರಣೆ ಕೊಡ್ತಾನೆ. ಫಿಲ್ಮ್ ಆ್ಯಕ್ಟ್ರಸನ್ನು ತಂದರೆ ಒಂದು ಅಟ್ರಾಕ್ಷನ್ ಅಂತ ಒಬ್ಬರು ಮಹಿಳೆಯನ್ನು ತಂದರು ಕರ್ನಾಟಕ ಮೇಳದಲ್ಲಿ. ತಪ್ಪಲ್ಲ, ಅವರು ತಕ್ಕ ಮಟ್ಟಿಗೆ ಮಾಡ್ತಾರೆ. ಅವರು ಸೀತೆ ಮಾಡಿ ಕೂತ್ಕೊಳ್ಳೋದು, ಶೂರ್ಪನಖೆ ಅಂದರೆ ಸ್ತ್ರೀವೇಷ ಕಲೀಲಿಕ್ಕೆ 1 ತಿಂಗಳು. ಅವರು ಸೀತೆ ಮಾಡಿ ಒಂದು ವೇಷ ಮಾಡಿ ಹೇಳಿದರಂತೆ, ನನ್ನಿಂದ ಆಗಲಿಕ್ಕಿಲ್ಲ, ಗೋವಿಂದ ಭಟ್ರಷ್ಟು ನಾನು ಚಂದವೂ ಇಲ್ಲ. ಹೆಂಗಸ ಹೇಳೋದು, ಹೆಂಗಸ ಹೇಳ್ತಾಳ, ಬೇರೆ ಹೆಂಗಸನ್ನು ಹೇಳುವುದಿಲ್ಲ, ಬೇರೆ ಸ್ತ್ರೀವೇಷವನ್ನು ಹೇಳುವುದಿಲ್ಲ. ಇವರಿದ್ದ ರಂಗಸ್ಥಳದಲ್ಲಿ ನಾನು ಪ್ರಧಾನ ವೇಷ ಮಾಡೋದು, ಸ್ತ್ರೀ ವೇಷಕ್ಕೆ ಅಪಚಾರ ಅಂತ ಬಿಟ್ಟು ಹೋದರು. ಅವರು ಬಿಟ್ಟು ಹೋದರು ಅಂದರೆ ತಿರಸ್ಕಾರದಿಂದ ಅಲ್ಲ, ಮತ್ತೆ ತಿರುಗಾಟ ಮಾಡಿದ್ದಾರೆ. ಒಂದು ಯಾವ ವೇಷ ಕೊಡಿ, ಎಲ್ಲಿ ನಿಲ್ಲಿ, ಹೇಗೆ ನಿಲ್ಲಿ, 2 ಜನ ವೆರಿ ಫೋಟೋಜೆನಿಕ್, ಒಂದು ಶಂಭು ಹೆಗಡೆ, ಒಂದು ಗೋವಿಂದ ಭಟ್ಟ. ಯಾವ ಪೋಸರಿದ್ದರೂ ಫೋಟೋ. ಒಂದು 25-50 ವರ್ಷಗಳ ಕಾಲ ಹ್ಯಾಂಡ್ ಬಿಲ್ನಲ್ಲಿ ಗೋವಿಂದ ಭಟ್ಟಂದೇ ಫೋಟೋ. ಆ ಆಟದಲ್ಲಿ ಅವರಿಲ್ಲ. ಯಕ್ಷಗಾನ ಅಂತ ದಯವಿಟ್ಟು ಒಂದು ಪೋರ್ಟಲ್ ಮಾಡಿ, ಗೋವಿಂದ ಭಟ್ಟದ್ದು ಏನು ಅವೈಲೇಬಲ್ ಉಂಟು ಒಂದು ಕಡೆ ಹಾಕಿ. ಧರ್ಮಸ್ಥಳ ಮೇಳಕ್ಕೆ ಬಂದರು. ಇಲ್ಲಿ ಸ್ಟಾರ್ ಸ್ಟಡ್ಡೆಡ್ ಡಚ್ ಆರ್ಮಿ ಆಗಿದೆ. ಡಚ್ ಆರ್ಮಿಯಲ್ಲಿ ವಿಮಾನ ಇಡಲಿಕ್ಕೆ ಜಾಗ ಇಲ್ಲ ಅಂತ, ಯಾಕೆಂದರೆ ವಿಮಾನ ನಿಲ್ದಾಣ ಸಣ್ಣದು, ವಿಮಾನ ಜಾಸ್ತಿ ಆಗಿತ್ತಂತೆ. ಮತ್ತು ಸುರತ್ಕಲ್ ಮೇಳಕ್ಕೆ ಹೋದರು, ಬಂದರು. ಈ ಮೇಳದ ಕಲಾವಿದನಾಗಿ ತುಂಬ ದಾಖಲೆಗಳನ್ನು ನಿರ್ಮಿಸಿದರು. ಯಾರೂ ಮಾಡದಿದ್ದ ಒಂದು ದಾಖಲೆ ಮಾಡಿದರು. ಯಜಮಾನನ್ನು ಕಲಾವಿದ ಗೋವಿಂದ ಕಲಾ ಭಾವಾರ್ಪಣಂ ಮಾಡಿದ್ದು ಅದು ಇಲ್ಲಿ. ಅದರಲ್ಲಿ ನಾವು ಭಾಗಿಗಳು. ಯಜಮಾನನು ಅದು ಕಾವಂದರು ಆ ದಿವಸ ಬಹುಮಾನಿಸಿದ್ದಾರೆ. ವ್ಯವಸ್ಥಾಪಕನಿಗೆ ತೊಂದರೆ ಕೊಡದೆ, ಊಟ ಕಾಪಿಗೂ ಕಾಯದೆ, ಎಷ್ಟೋ ಕಡೆ ನೋಡಿದ್ದೆ. ನನಗೋವಿಂದ ಭಟ್ಟ ಎಲ್ಲಿ ಅಂತ ಎಲ್ಲರೂ ಹುಡುಕುವಾಗ ಎಲ್ಲ ಒಂದು ಬದಿಯಲ್ಲಿ ಮಲ್ಕೊಂಡಿರ್ತಾರೆ, ಅವರದ್ದೇ ಬೈರಾಸ ಹಾಕ್ಕೊಂಡು. ನಿದ್ರೆ ಬರ್ತಿತ್ತ ಆ ಮನುಷ್ಯನಿಗೆ, ಹೇಗೆ ಬರ್ತಿತ್ತ. ತೆಂಕುತಿಟ್ಟಿನ ಕಿರೀಟ ವೇಷದ ಪರಿಪೂರ್ಣ ರೂಪ ಗೋವಿಂದ ಭಟ್ಟ ಅಂತ ಅವರ ಎದುರಾಳಿ, ಸ್ಪರ್ಧಿ ಮತ್ತು ಮಿತ್ರ ಕುಂಬಳ ಸುಂದರರಾಯರು ಬರೆದಿದ್ದಾರೆ. ಮೀಡಿಯಂ ಹೈಟು, ಚಂದದ ಮುಖ. ಚಂದದ ಮುಖ ಅಂದರೆ ಹೀರೋ ಅಟ್ರಾಕ್ಟಿವ್ ಅಲ್ಲ. ಈ 2 ಥರದ ಆ್ಯಕ್ಟರ್ಸ್ ಇರ್ತಾರೆ. ಸುಮ್ಮನೆ ನಾನು ಹೇಳ್ಬೋದೇನೋ, ಫಿಲ್ಮ್ ಆ್ಯಕ್ಟರ್ಸ್ ಇವರಲ್ಲಿ ಎಲ್ಲ ಹೆಂಗಸರಿಗೆ ಅಣ್ಣನ ಹಾಗೆ ಕಾಣುವುದಂತೆ. ಕೆಲವರು ಇವ ನಮಗೆ ಬೇಕು ಅಂತ ಕಾಣುವುದು. ಗೋವಿಂದ ಭಟ್ಟ ಅಣ್ಣ ಎಲ್ಲರಿಗೂ, ಗೋವಿಂದ ಅಣ್ಣ. ಕ್ಯಾರೆಕ್ಟರ್ನಲ್ಲಿ ಒಂದು ಬ್ಲೆಮಿಶ್ ಇಲ್ಲ, ಒಂದು ಚುಕ್ಕಿಲ್ಲ ಗೋವಿಂದ ಭಟ್ಟನಿಗೆ. ತೀರಿ ಹೋಗುವವರೆಗೂ ಕೂತ್ಕೊಂಡು ಬರೆಯುವುದು ನೆಲದಲ್ಲಿ. ಮೇಜು ಕುರ್ಚಿ ಉಂಟು ಮನೆಯಲ್ಲಿ, ಕೂತು ಬರೆಯೋದು, ಅದೇ ಅಭ್ಯಾಸ ಒಳ್ಳೆಯದು ಅಂತ. ಅದು ಮೇಳದ ಪೆಟ್ಟಿಗೆಯಲ್ಲಿ ಬರೆದ ಅಭ್ಯಾಸ. ನಾನು ಹೊಸತು ಬಿಡಾರ ಮಂಗಳೂರಿನಲ್ಲಿ ಮಾಡಿದಾಗ ನೋಡಿದರು. ಲೈಕಿದ್ದು ಮಾತಾಡಿದರು, ಚಹಾ ಕುಡಿದ್ರು. ಮುಂದಿನ ವಾರ ಗೋವಿಂದ ಭಟ್ಟ ಒಂದು ಕುರ್ಚಿ ಹೊತ್ತುಕೊಂಡು ಬಂದಿದ್ದಾನೆ ನನ್ನ ಮನೆಗೆ. ಹೌದು, ನಡೆದ ವಿಷಯ ಇದು. ನನ್ನ ಹತ್ರ ಕುರ್ಚಿ ಇಲ್ಲ ಅಂತಲ್ಲ, ಫರ್ನಿಚರ್ ಬೇಕು ಅಂತ. ನಾನಾಗ ಪೆಟ್ಟಿಗೆ, ಇದು ಕಸ್ತೂರಿ ಬಾರಸೊಪ್ಪನ ಪೆಟ್ಟಿಗೆ ಮಾಡಿ ಮೇಜು ಮಾಡಿದ್ದೆ. ಆರಂಭದ ಕಾಲ ಸರ್ವಿಸ್ ಕಷ್ಟ ಇತ್ತು. ಇದೇ ಗೋವಿಂದ ಭಟ್ಟ. ಇಷ್ಟೆಲ್ಲ ಡ್ರೆಸ್ ಅವರಲ್ಲಿದ್ದರು. ರಾಷ್ಟ್ರ ಪ್ರಶಸ್ತಿಯ ದಿವಸ ಹಾಕ್ಕೊಂಡ ಕೋಟು ನೋಡಿದ್ದೀರಾ, ವಾಸ್ಕೋಟು, ನಾನು ಕೊಟ್ಟದ್ದು.
ನಾನು ಕೊಟ್ಟದೆಂಬುದಕ್ಕೆ ಹೇಳೋದಲ್ಲ, ಆ ಪ್ರೀತಿ ಅವರದ್ದು. ಅವರ ಹತ್ರ ಅದಕ್ಕಿಂತ ಒಳ್ಳೆ ಡ್ರೆಸ್ ಇಲ್ವಾ? ಎಲ್ಲ ಮಾಡಿಕೊಟ್ಟಿದ್ದಾರೆ. ಸಮಾಜದಿಂದ ಪಡೆದದ್ದನ್ನು ಎಂದೂ ಭಾರ ಮಾಡಿಕೊಳ್ಳಿಲ್ಲ, ಹೆಜ್ಜೆ ಭಾರವೂ ಆಗಲಿಲ್ಲ ಅವರದ್ದು. ಅವರ ಆತ್ಮಕಥೆಗೆ ಮುನ್ನುಡಿ ಬರೆದ ಧನ್ಯಾತ್ಮ ನಾನು. ಅವರೊಟ್ಟಿಗೆ ರಂಗಸ್ಥಳದಲ್ಲಿ ವೇಷ ಮಾಡಿದೆ. ವೇಷ ನಂದು ವೇಷವೇ, ಆಯನ ಒಂಜಿ ವೇಷ ಅಂತ ಹೇಳ್ತಾರಲ್ಲ ಹಾಗೆ. ಕುಣಿಯೋದವರು, ಮಾತಾಡೋದು ನಾನು. ತಾಳಮದಲ್ಲಿ ತುಂಬ ಅರ್ಥ ಹೇಳಿದ್ದೇವೆ. ನಿಧಾನ ಕಂಚಿನ ಕಂಠ, ಜೀವಂತ ಭಾಷೆ, ಏನು ಕನ್ನಡ ಅದು! ಕೈ ನಿಲ್ಲುವ ಕ್ರಮ, ಹಾಸು ಬೀಸಿನ ಕುಣಿತ, ವಿಕಾರವೇ ಇಲ್ಲ. ಬಲ್ಲಾಳರು ನರಸಿಂಹಭಟ್ರು ಬಾರಿಸಿದ ಚಂಡೆಗೆ ಗೋವಿಂದ ಭಟ್ಟನ ದೀಗಣ ಪ್ರವೇಶ ಉಂಟಲ್ಲ, ಪುರಾಣದ ಬಗ್ಗೆ ನಾವು ತಿಳಿದ ರಾಜ ಗಾಂಭೀರ್ಯದ ಒಂದು ಪ್ರವೇಶದ ಸಾಕ್ಷಾತ್ ಸ್ವರೂಪ ಇನ್ನಿಲ್ಲ. ಅದು ದ ಮೋಸ್ಟ್ ಮೆಜೆಸ್ಟಿಕ್ ರಾಯಲ್ ಎಂಟ್ರಿ. ಯಾರಾದರೂ ಮನಸ್ಸೊಲ್ಲಬೇಕು. ಪೀಠಿಕೆಯು ಗೌರವದ ಭಾಷೆ, ಯಾವಾಗಲೂ ಗೌರವ ಬಿಟ್ಟು ಮಾತಾಡಲಿಲ್ಲ. ರಾಮದಾಸ್ ಸಾಮುಗರ ಶ್ರೇಣಿಯವರ ಶಿಷ್ಯ ಮಾತಿನಲ್ಲಿ, ಕುಣಿತದಲ್ಲಿ ಮಾಧವ ಶೆಟ್ಟರು, ರಾಮಚಂದ್ರರಾವ್, ಕಾವು ಕಣ್ಣನ ಶಿಷ್ಯ, ಯಾರನ್ನು ಕಾಪಿ ಮಾಡಲಿಲ್ಲ. ಈಗ ಅವರ ಮಾತಿನಲ್ಲಿ ರಾಮದಾಸ್ ಸಾಮುಗರ ಶಿಷ್ಯ ಅಂತ ಗೊತ್ತಾಗ್ತದೆ? ಇಲ್ಲವೇ ಇಲ್ಲ, ಸ್ಟೈಲೇ ಬೇರೆ. ಜಗ್ಗಾಯಿತು ನನಗೆ. ಅದು ಅಂಥದ್ದು ಶರಸಹಿತ ಬಂದ ಅರ್ಜುನಾಗಿ ಬಂದು ಮರೀಚಿ ಮಾಲಾಧರನಾದ ಭಗವಾನ್ ಸೂರ್ಯನಾರಾಯಣನಪ್ಪ, ಮರೀಚಿ ಮಾಲಾಧರ ಅಂತೆ. ಕಂಡದನ್ನೆಲ್ಲ ಓದ್ತಿದ್ರು. ವಸ್ತ್ರಾಪರದ ಕೌರವ ಎಂಥ ಚೆಂಡು! ಹಬ್ಬ! ಗೋವಿಂದ ಭಟ್ರ ಮೇಲೂ ಕೌರವನ ಮೇಲೂ ಕೋಪ ಬರ್ತಿತ್ತು ನಮಗೆ ಕಡೆಗೆ ವಸ್ತ್ರಾಪಾರದಲ್ಲಿ. ಎರಡನೇ ಚಿತ್ರಸೇನ ಕಾಳಗಿಡ್ತಿದ್ರು. ಅವರನ್ನು ಬಂಧಿಸುವಾಗ ಎಲ್ಲರೂ ಆಯಾಗ ಅಂಚನೆ ಆವಡು ಅಂತ ಹೇಳೋದು ಸಭೆಯಲ್ಲಿ. ಅನ್ಫರ್ಗೆಟಬಲ್. ಕೌಂಡ್ಲಿಕ, ಕೃಷ್ಣ, ಚಂದ್ರಾವಳಿ ವಿಲಾಸದ ಒಂದು ರಾಧೆ. ಎಂಥ ರಾಧೆ ಅದು! ದೂತಿ, ಪಾರಿಜಾತದಲ್ಲಿ ನಾಟ್ಯ, ಶಿಸ್ತು, ಬರೆದದ್ದೇ ಬಣ್ಣ, ಕಟ 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 ಕಟ. ಚೌಕಿಯಲ್ಲಿ ಕೂತು ಎಲ್ಲೇ ಒಂದು ಕಡೆ ಯಾರೋ ಯಶೋದೆ ಇಲ್ಲ ಅಂತ, ಅದು ಯಶೋದೆಗೆ ಕೂತಾಯ್ತು ಇವರು ಬಣ್ಣ ಮಾಡಲಿಕ್ಕೆ. ರೆಡಿ ಟು ಹೆಲ್ಪ್ ಯು. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವರ ಮೇಳ ಬಿಡುವುದನ್ನು ಡಿಸೈಡ್ ಮಾಡಿದೆ. ಹೇಳಬೇಕು ಅದು ನಾನು. ಒಂದು ಬಿಟ್ಟರೆ ಕೋಪ ಸಾತ್ವಿಕ ಕೋಪ, ತೋರಿಸೋದಿಲ್ಲ, ಬೊಬ್ಬೆ ಹೊಡಿಯೋದಿಲ್ಲ ಅವರು. ಮೇಳಕ್ಕೆ ಗೊತ್ತಿರಲಿಲ್ಲ ಅವರು ಬಿಟ್ಟೋದ್ದು ಅಂತ. ಬಹುಶಃ ಕಾವಂದರು ಇರಲಿಲ್ಲ ಊರಲ್ಲಿ. ಅವರು ಹೇಳಿದ್ದು 2 ಜನಕ್ಕೆ ನಾನು ಮೇಳ ಬಿಟ್ಟಿದ್ದೇನೆ ಅಂತ. ಹೆಂಡತಿಗೆ ಹೇಳಬೇಕಷ್ಟೇ. ಆ 2 ಜನರಲ್ಲಿ ನಾನೊಬ್ಬ. ಮನೆಗೆ ಬಂದಿದ್ದರು. ಇವಳು ಬಾಯಾರಿಕೆ ಮಾಡಿಕೊಟ್ಲಂತೆ. ಯೋಶಿಯವರು ಇಲ್ಲ, ಗೋವಿಂದ ಭಟ್ಟ ಮೇಳ ಬಿಟ್ಟಿದ್ದಾನೆ, ಮನೆಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಇಷ್ಟೇ ಹೇಳಿದ್ದವರು. ಜುಟ್ಟು ಕತ್ತರಿಸಿ ಆಗಿದೆ. ಮತ್ತೆ ಮೇಳಕ್ಕೆ ಬಂದರು, ಸುಖಾಂತವಾಯಿತು. ಕಾವಂದರು ಅದನ್ನು ಸರಿ ಮಾಡಿದರು. ಯಕ್ಷಗಾನಕ್ಕೆ ಲಾಭ ಆಯಿತು. ಅವರ ಗುಣಗೌರವ ಹೇಗೆ ಹೇಳುವ? ಹಲವು ರೀತಿಯಲ್ಲಿ ಹೇಳಬಹುದು. ಯಕ್ಷಗೋವಿಂದ, ಯಕ್ಷ ಕೌಶಿಕ, ಇಡೀ ರಾತ್ರಿ ಆ ಮೆರೆಯುವ ಒಂದು ಕೌಶಿಕನೋ, ಇಡೀ ರಾತ್ರಿ ಆ ಟೆಂಪರ್ ಇಟ್ಟುಕೊಂಡು ಮಾಡುವ ವೇಷ ಅರ್ಜುನ. ಕೃಷ್ಣಾರ್ಜುನದ ಕೃಷ್ಣ ಮತ್ತು ಅರ್ಜುನ ಇವತ್ತು ನಾಳೆ ನೋಡಿದ್ದೇನೆ ನಾನು ಅವರದ್ದು. ಈಕ್ವಲ್ ಮಾಸ್ತರಿ. ಇಡೀ ರಂಗ ಒಂದು ಯಕ್ಷಗಾನದ ಮಾಧ್ಯಮವನ್ನು ಮಾಸ್ತರ್ ಮಾಡಿದವರು. ಅಂದರೆ ಕಲಾವಿದ, ಕಲಾ ಕೋವಿದ, ಕಲಾ ಪರಿತ ಹಾಗೆಲ್ಲ ಅದು. ಯಕ್ಷಗಾನವನ್ನು ಗೋವಿಂದ ಭಟ್ರು ತಿಳಿದಿದ್ರು ಅಲ್ಲ, ಯಕ್ಷಗಾನವೇ ಗೋವಿಂದ ಭಟ್ಟ. ಅದ್ವೈತ ಭಾವ, ಇಡೀ ಅವರೇ ಯಕ್ಷಗಾನ. ಅಂಥ ಒಂದು ಮನುಷ್ಯ. ಏನು ನಾಟ್ಯ! ಗೋವಿಂದ ಭಟ್ರ ವೇಷ ನೋಡಿದ್ದಕ್ಕೆ ಏನು ಸಿಕ್ಕಬಹುದು ಅಂತ ಹೇಳಿದರೆ, ಯಮನ ಮುಂದೆ ವಿಚಾರಣೆ ಮಾಡುವಾಗ ನೀನು ಏನು ಒಳ್ಳೊಳ್ಳೆ ಕೆಲಸ ಮಾಡಿದ್ದಿ ಅಂತ ಡಿಸ್ಕೌಂಟ್ ಕೊಡಬೇಕಲ್ಲ ಇಂಥ ಕೆಲಸಕ್ಕೆಲ್ಲ. ಒಳ್ಳೆಯದು, ಪುಣ್ಯ ಪುಣ್ಯ ಪುಣ್ಯ. ನಾನು ಗೋವಿಂದ ಭಟ್ರ ವೇಷ ನೋಡಿದ್ದೇನೆ ಒಂದು 100 ಅಂತ ಹೇಳಿದರೆ ನನ್ನ ನರಕದಿಂದ ಪಾರು ಮಾಡ್ತದೆ ಖಂಡಿತ. ಅಂಥ ಕಲಾವಿದ. ಕೂಟಕ್ಕೆ ಬೇಕಾದವರು, ಮೇಳಕ್ಕೆ ಬೇಕಾದವರು ಒಡನಾಡಿ ಹಾಗೆಂತ ತುಂಬ ಮಾತಾಡೋದಿಲ್ಲ, ಕಡಿಮೆ ಮಾತು. ಕುಟುಂಬ ವಲಯದಲ್ಲಿ, ಸಮಾಜ ವಲಯದಲ್ಲಿ
ಎಲ್ಲರ ಪ್ರೀತಿಗೆ ಒಳಗಾದವರು, ಒಳ್ಳೆ ಸಂಸಾರಿ, ಸಜ್ಜನ. ಒಂದು ಮಾತ್ರ ಉಳಿದೋಯಿತು. ಕಡೆಗೆ ಅವರಿಗೆ ಅಸೌಖ್ಯ ಆಗುವಾಗ ಹೇಳಿ ಕಳಿಸ್ತಾನೆ, ಜೋಶಿಯೊಮ್ಮೆ ಬಂದು ಹೋಗಲಿ ಅಂತ. ನನಗೆ ಕೆಲವು ವಿಷಯ ಹೇಳಲೇ ಇದ್ದು, ಏನಿತ್ತೋ ಗೊತ್ತಿಲ್ಲ, ಅದು ಮಾಯವಾಯಿತು ಅವರೊಟ್ಟಿಗೆ. ನನಗೆ ನನ್ನ ಅವಸರದಲ್ಲಿ ಹೋಗಲ್ಲ, ತುಂಬ ಪಶ್ಚಾತ್ತಾಪ ಆಯಿತು ಅವರಿಂದರವನ್ನು ಕಂಡು. ಅದನ್ನು ನಾನು ಅದೇ ಬೀಸ್ ರೋಡ್ನಲ್ಲಿ ಸಂಸ್ಮರಣೆ ಮಾಡಿ ಒಂದು ತಕ್ಕ ಮಟ್ಟಿಗೆ ಪರಿಹರಿಸಿದ್ದೇನೆ. ಗೋವಿಂದ ಭಟ್ಟ, ಗೋವಿಂದಣ್ಣ ನನ್ನ ಸಹ ಕಲಾವಿದ, ನನ್ನ ಮಿತ್ರ ಅಲ್ಲ, ನನ್ನ ಹೃದಯದ ಭಾಗ, ಪಾರ್ಟ್ ಆಫ್ ಮೈ ಹಾರ್ಟ್. ಇಂಥ ಕಲಾವಿದರು ಹುಟ್ಟುವುದು, ಬೆಳೆಯುವುದು, ಕಾಣಿಸಿಕೊಳ್ಳುವುದು ನಾಡಿನ ಭಾಗ್ಯ. ಗೋವಿಂದ ಭಟ್ಟರಿಗೆ ಸಾಹಿತ್ಯ ಒದಗಲಿ, ಗೋವಿಂದ ಭಟ್ಟರಿಗೆ ಕೀರ್ತಿ ಬರಲಿ, ಗೋವಿಂದ ಭಟ್ಟರಿಗೆ ಎಂಥದ್ದು ಮೋಕ್ಷವಾಗಲಿ, ಬ್ರಹ್ಮೈಕ್ಯವಾಗಲಿ, ನರೇಂದ್ರ ಮಾಸ್ಟರಿಗೆ ಜನೈಕ್ಯವಾಗಲಿ ಅಂತ ಹಾಗೆ ನಾನು ಹೇಳುವುದಿಲ್ಲ. ಅದು ಹೇಳುವುದೊಂದು ಕ್ರಮ, ಹೌದು. ಗೋವಿಂದಣ್ಣ, ನರೇಂದ್ರ ಮಾಸ್ಟರ್ ಡ್ರಿಲ್ ಮಾಸ್ಟರ್, ಅವರ ಕುಟುಂಬಗಳಲ್ಲಿ, ಸಮಾಜಗಳಲ್ಲಿ ಅಂಥ ಗೋವಿಂದಣ್ಣ ಅಂತ ನರೇಂದ್ರ ಮಾಸ್ಟರ್ ಹುಟ್ಟಿ ಬರಲಿ. ಪುನರ್ಜನ್ಮವನ್ನು ಬಯಸದ ಸಮಾಜದಲ್ಲಿ ನಾನು ಪುನರ್ಜನ್ಮ ಬೇಕು ಹೇಳ್ತೇನೆ. ಜನರ ಶಾಸ್ತ್ರಿಗಳಿಗೆ ಒಂದು ಕಾಗದ ಬರೆದಿದ್ದೆ ನಾನೊಮ್ಮೆ. ಹೀಗೆ ಒಂದು ಜೈನ ಧರ್ಮದಲ್ಲಿ ನನಗೆ ವ್ಯತ್ಯಾಸ ಕಾಣುತ್ತದೆ. ಪೂಜಾ ಪುರಸ್ಕಾರಗಳನ್ನು ಮಾಡ್ತಾರೆ, ಕೃಪೆ ಕೇಳ್ತಾರೆ. ಇಲ್ಲ, ಅದು ಒಂದು ಲೌಕಿಕ ಭಾವ. ಜನಮೂರ್ತಿಗಳಿಗಾಗಲಿ ತೀರ್ಥಂಕರರಿಗಾಗಲಿ ವಾಸ್ತವವಾಗಿ ನಿಗ್ರಹಾನುಗ್ರಹ ಸಾಮರ್ಥ್ಯ ಇಲ್ಲ, ಪ್ರೇರಣಾ ಸಾಮರ್ಥ್ಯ ಇರೋದು ಅಂತ. ಹಾಗೆ ನಮ್ಮ ಮಾತನ್ನು ಸ್ವಾಮಿ ನಡೆಸ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರೇರಣಾ ಸಾಮರ್ಥ್ಯ ಏನಾದರೂ ಇದ್ದರೆ ಶತಮಾನಗಳಿಗೆ ಪ್ರೇರಣೆ ಕೊಡುವ ಅಡಿಪಾಯ ಯಕ್ಷಗಾನಕ್ಕೆ ಗೋವಿಂದಣ್ಣ ಹಾಕಿಕೊಟ್ಟಿದ್ದಾರೆ. ಗೋವಿಂದಣ್ಣನ ನೆನಪಿಸುವುದು, ಸಂಸ್ಮರಣೆ ಮಾಡುವುದು, ಪ್ರಶಸ್ತಿ ಒಂದು ವಿಭಾಗ. ಗೋವಿಂದಣ್ಣನ ಕೊಡುಗೆಯನ್ನು ನೆನಪಿಸಿ ಆ ರೀತಿಯಲ್ಲಿ ಯಾರು ಕೆಲಸ ಮಾಡಬಹುದು ಅಂತ. ಯಕ್ಷಗಾನ ರಂಗಸ್ಥಳ ಏನಾಗಿದೆ ಅಂದರೆ, ಈಗ ಗೋವಿಂದಣ್ಣ ಒಬ್ಬ ಶಂಭು ಹೆಗಡೆ, ಒಬ್ಬ ವೀರಭದ್ರ ನಾಯಕ, ಒಬ್ಬ ಸುಂದರರಾವ್ ತಯಾರಾಗುವ ಸನ್ನಿವೇಶ ಇಲ್ಲ. ಪ್ರತಿಭಾವಂತರಿದ್ದಾರೆ. 1-2 ಗಂಟೆಯಲ್ಲಿ ಸಣ್ಣ ಒಂದು ನಾವು ಕಿರು ಸಂತೋಷಗಳು, ತುಂಡು ಸುಖಿಗಳು ಆಗಿದ್ದೇವೆ. ಪರಿಪೂರ್ಣವಾದ 4-6 ಗಂಟೆಗಳ ಪಾತ್ರವನ್ನು ಮೇಲೆ ಹಾಕುವ ಯೋಗ್ಯತೆಯ ಕಲಾವಿದರು ಹುಟ್ಟಿ ಬರಬೇಕು. ಆಗ ಗೋವಿಂದಣ್ಣನಿಗೆ ನಿಜವಾದ ಶ್ರದ್ಧಾಂಜಲಿ ಕೊಟ್ಟ ಹಾಗೆ. ಆ ದಾರಿಯಲ್ಲಿ ನಡೆದ ಅನೇಕರಿದ್ದಾರೆ. ಇಲ್ಲೇ ಈಶ್ವರ ಇದ್ದಾನೆ, ಹಾಗೆ ತುಂಬ ಇದ್ದಾರೆ. ಸೊ ಅಷ್ಟು ದೊಡ್ಡ ಕಲಾವಿದನ ಪ್ರೇರಣೆ ವ್ಯರ್ಥವಾಗಲಾರದು. ತೆಂಕುತಿಟ್ಟಿನ ಪರಮ ವೈಭವಕ್ಕೆ ಗೋವಿಂದ ಭಟ್ಟರ ಕೊಡುಗೆ ದೊಡ್ಡದು. ನನ್ನನ್ನು ಈ ಸಂಸ್ಮರಣೆಗಾಗಿ ಕರೆದಿದ್ದೀರಿ, ಮಾತಾಡಲಿಕ್ಕೆ ಹೇಳಿದ್ದೀರಿ. ನನ್ನ ಮಿತ್ರನು, ನನ್ನ ಮನಸ್ಸಿನ ಭಾಗವೇ ಆಗಿರುವ ಗೋವಿಂದಣ್ಣನನ್ನು ಮತ್ತೊಮ್ಮೆ ನೆನಪಿಸುವ ಸಂದರ್ಭ, ನರೇಂದ್ರ ಮಾಸ್ಟರನ್ನು ನೆನಪಿಸುವ ಸಂದರ್ಭ ಬಂತು. ಅವರನ್ನು ನೆನೆಸುವಾಗ ತೇಹಿನೋ ದಿವಸ ಆಗತಃ, ಭವಭೂತಿ ಹೇಳಿದ ಮಾತು ನೆನಪಾಗ್ತದೆ. ಆದರೆ ನಗತಃ ತೇಹಿನೋ ದಿವಸಾಹ, ತೇಹಿನೋ ದಿವಸ ಜೀವನ್ ಅಸ್ತಿ, ಜೀವಂತವಾಗಿದೆ ನಮ್ಮಲ್ಲಿ. ಇಷ್ಟು ಹೇಳಿ ನಾನು ಏನು ಆರಂಭವೇ ಮಾಡದಿದ್ದ ಭಾಷಣವನ್ನು ಮುಗಿಸ್ತೇನೆ.